ಆಡಳಿತದ ನಿರ್ಲಕ್ಷ್ಯಕ್ಕೆ ಬೇಸತ್ತು ಗಸ್ತಿ ಕುಟುಂಬವು ವಿನೂತನ ಪ್ರತಿಭಟನೆ. ಅಥಣಿ ಪಟ್ಟಣದಲ್ಲಿ ಆಡಳಿತದ ನಿರ್ಲಕ್ಷ್ಯಕ್ಕೆ ಬೇಸತ್ತು ಗಸ್ತಿ ಕುಟುಂಬವು ವಿನೂತನ ರೀತಿಯಲ್ಲಿ ಪ್ರತಿಭಟನೆಗೆ ಮುಂದಾಗಿದೆ. ಕಲ್ಲು ಗಣಿಗಾರಿಕೆಯಿಂದ ಉಂಟಾಗುತ್ತಿರುವ ಧೂಳಿನ ಸಮಸ್ಯೆಯಿಂದ ಕಳೆದ ಹಲವು ವರ್ಷಗಳಿಂದ ಸಂಕಷ್ಟ ಅನುಭವಿಸುತ್ತಿರುವ ಈ ಕುಟುಂಬ ಇದೀಗ ನ್ಯಾಯಕ್ಕಾಗಿ ಬೀದಿಗಿಳಿದಿದೆ. ಗಸ್ತಿ ಕುಟುಂಬದವರು ಹೇಳುವಂತೆ ಸುಮಾರು 10 ವರ್ಷಗಳಿಂದ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಗಣಿಗಾರಿಕೆಯ ಧೂಳು ಮನೆಗಳಿಗೆ ನುಗ್ಗಿ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತಿವೆ ಎಂದು ಅವರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಥಣಿ ತಹಸೀಲ್ದಾರ್ ಕಚೇರಿ ಎದುರು ಹಸುವನ್ನು ಕಟ್ಟಿ ವಿನೂತನವಾಗಿ ಧರಣಿ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಸುಡು ಬಿಸಿಲಿನಲ್ಲಿಯೇ ಮಕ್ಕಳೊಂದಿಗೆ ಕುಳಿತು ನ್ಯಾಯಕ್ಕಾಗಿ ಪಟ್ಟು ಹಿಡಿದಿರುವ ಕುಟುಂಬವು ದೃಶ್ಯ ಎಲ್ಲರ ಮನ ಕಲಕುವಂತಾಗಿದೆ. ಸ್ಥಳೀಯರು ಸಹ ಈ ಕುಟುಂಬಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದು, ತಕ್ಷಣವೇ ಸಂಬಂಧಿತ ಅಧಿಕಾರಿಗಳು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ವರದಿ ವಿಠ್ಠಲ್ ಕೊಕಟೆ, ನಕ್ಷತ್ರ ನ್ಯೂಸ್, ಅಥಣಿ. ರಾಮಪ್ಪ ಸಿದ್ದಾಪ್ ಗಸ್ತಿ ಐತ್ರಿ. ನಾವು ನಮ್ದು ಇಲ್ಲಿ ಕಟ್ಟಿಗೆ ರೋಡ್ಲಿ ನಮ್ಮ ಮನೆ ಐತ್ರಿ. ನಮ್ದು 12 ಎಕರೆ ಹೊಲ ಐತ್ರಿ. ನಮ್ಮ ಹೊಲದ ಹಸಕ್ಕೆ ರೆಡ್ಡಿ ಕರ್ಷರ್ ಐತ್ರಿ. ಕಡಿಮಿಷನ್ ಕಲ್ಲು ಹೊಡಿದ್ರಿ. ಅದ ಕಡಿಮಿಷಿಂದ ನಮ್ಗೆ ಧೂಳು ಬಂದು ಕಿಸಿನ ಬೆಳೆ ಹಾನಿ ಆಗತ್ರಿ. ಮತ್ತು ದನಗಳು ಇದು ಮೇವಿನ ಮೇಲೆ ಬಿದ್ದು ಮೇವು ದನಗಳು ತಿನ್ನೋಲ್ಲ ರೀ. ಮತ್ತು ಆರೋಗ್ಯ ಭಾಳ ಸಮಸ್ಯೆ ಆಗಲತ್ತಿ. ಅದು ಸಂಬಂಧಪಟ್ಟಂಗೆ 2 ವರ್ಷದಿಂದ ಸಂಬಂಧಪಟ್ಟ ಇಲಾಖೆ ಕಂಪ್ಲೇಂಟ್ ಕೊಟ್ಟೇನಿ. ಅವ್ರು ಬರ್ತಾರೋ ಹೋಗ್ತಾರೋ ನೋಡ್ತಾರೋ ಮತ್ತು ಧೂಳು ಬರ್ತೈತೆ ಹೇಳ್ತಾರೋ. ಮತ್ತು ಇಲ್ಲಿ ಏನೋ ಬಂದು ಆಗ್ಬೋದು. ನಮಗೆ ಅದು ಧೂಳಿನ ತರಾಸು ತಪ್ಪತ್ತು. ಮತ್ತು ನನಗೆ ಒಬ್ಬಗೆ ಅಲ್ರಿ, ಎಲ್ಲರಿಗೂ ತರಾಸು ಐತಿ ನಮ್ಮ ಮನೆಯವ್ರಿಗೆ. ಅದೀಗ ಇವತ್ತು ಅಥಣಿ ತಹಸೀಲ್ದಾರ್ ಆಫೀಸ್ ಮುಂದೆ ಧರಣಿ ಕೂತಿದ್ವಿ. ಸಾಹೇಬ್ರನ್ನ 8 ದಿನ ಹೋಗಿ ಪರಿಹಾರ ಮಾಡಿಕೊಡ್ತು ಅಂತ ಹೇಳ್ರಿ. ಸಾವಿರ ಭೇಟಿ ಆಗಿದ್ರು. ಹಿಂದೂ 16/10/2025 ಅವಾಗ ಧರಣಿ ಕೂತಿದ್ವಿ. ಅವಾಗ 15 ದಿನ ಅವಕಾಶ ಕೊಡ್ರಿ, ನಾವು ಮಾಡ್ಬೇಕು ಹೇಳಿದ್ರು. ಅದಕ್ಕೆ ಆಗಲಿಲ್ಲ. ಅದಕ್ಕೆ ಬಂದು ಇವತ್ತು ತಾರೀಕು 22/4/2026 ಇವತ್ತು ಮತ್ತೆ ಧರಣಿ ಕೂತಿದ್ವಿ ಸಾಹೇಬ್ರ ಆಫೀಸ್ ಮುಂದೆ. ಮತ್ತು ಇನ್ನೊಂದು 8 ದಿನ ಟೈಮ್ ಕೊಟ್ಟು ಕಿಸಿಂದ ಅದು ಏನೋ ಕಡಿಮಿಷನ್ ಧೂಳು ಬರೋದ ಮಾಡೋದು. ಬೇಕಾದ್ರೆ ಸಂಬಂಧಪಟ್ಟ ಇಲಾಖೆ ಕರೆಸ್ತಾರದ್ರಿ. ಇವಾಗ ಕರೆಸಿ ವಿಸಿಟ್ ಮಾಡಿ ನೋಡ್ತು ಹೇಳಿ 16 ವರ್ಷ ಆದ್ರಿ ಧೂಳು ಬರ್ಲಾತ್ರಿ. ಅವ್ರಿಗೆ ಹೇಳಾಕೋನ ಬಂದು ಬೈಡ್ಲಾಕ ಬರ್ತಾರೆ. ಅವ್ರು ಹಿಂಗೆ ಹೇಳೋದು ಬಿಟ್ಟಿದ್ರು. ಅವ್ರಿಗೆ ಸಂಬಂಧಪಟ್ಟ ಇಲಾಖೆಗೆ ಓಡಾಡತ್ತಿದ್ರಿ. ಆ ಸಾಹೇಬ್ರು ಬಂದು ಆ್ಯಕ್ಷನ್ ತೊಗೋರು ಅವ್ರ ಮೇಲೆ. ಈಗ ನಮ್ಮ ಕಣ್ಣಿಗೆ ನಿಮ್ಮ ಕಡೆ ಧೂಳು ಕಾಣ್ತೈತೆ. ನಾವು ಪೇಪರ್ ನೋಡ್ತೀನಿ, ವಿಡಿಯೋ ತೋರಿಸ್ತೀನಿ ರೀ. ಮಗ ಧೂಳು ಖಾನತ್ತೆ. ಅವ್ರು ಸಾಹೇಬ್ರಿಗೆ ನಾವು ಧೂಳು ಖಾನೋದವ್ರಿಗೆ ಅಲ್ಲ ಮನುಷ್ಯ ವಿಸಿಟ್ ಮಾಡ್ಯಾರ. ಸಾಹೇಬ್ರು ಬಂದಾರ 3 ಸಲ ಬಂದು ವಿಸಿಟ್ ಮಾಡಿ ಹೋಗ್ಯಾರ. ಪೊಲ್ಯೂಷನ್ ಕಂಟ್ರೋಲ್ದವ್ರ ಮತ್ತು ಮೈಂಡ್ ಸೈನ್ಸ್ ಜರ್ನಲಿಸ್ಟ್ದವ್ರಿ. ಅವಾಗ ಏನು ಹೇಳ್ಯಾರ? ಧೂಳು ಬರ್ತೈತಿ ಹೇಳಿಗ್ಯಾರ. ಅವ್ರು ನಮ್ಮ ಬೆಳಗಿದ್ರಲ್ಲ, ಬೆಳಗಿದ್ದ ಧೂಳು ಪುಗುಡು ತಗೊಂಡಿದ್ರಲ್ಲ ಸಾಹೇಬ್ರು ತಿರುಗಾಡೋ ಟೈಮ್ದಾಗ್ರಿ. ಯಾವ ಬೆಳೆ ಸಾಹೇಬ್ರು ಬಂದಾಗ ಇದನ್ನಿತ್ರಿ, ಗೋಬೀಜ್ ಇತ್ತು, ಬದ್ನಿಕಾಯಿ ಐತ್ರಿ. ಈಗ ಪ್ರೆಸೆಂಟ್ ಸದ್ಯ ಕಬ್ಬು ಐತ್ರಿ. ಈಗ ನಮ್ಗೆ ಇವತ್ತು 22/4/2026 ಇವತ್ತು ಕೂತಿದ್ರು. ಬೆಳಿಗ್ಗೆ ಕೂತಿದ್ರು. ಸಾಹೇಬ್ರು ಬಂದು ಈಗ ಮಾತಾಡ್ಸ್ಯಾರು. ಆಯ್ತು ಅವ್ರಿಗೆಲ್ಲ ಅವ್ರು ಮೇಲಾಧಿಕಾರಿ ಗಮನ ತಂದರು. ಇನ್ನು ಅಡ್ಮಿಷನ್ಯಾಗ ಅವ್ರಿಗೆ ಲೆಟರ್ ಬರ್ತಾರಂತ. ಅವ್ರು ಬಂದು ವಿಸಿಟ್ ಮಾಡ್ತಾರಂತ ಸ್ಪಾಟಿಗೆ. ಡಿಪಾರ್ಟ್ಮೆಂಟ್ದವ್ರು ಬರ್ತಾರಂತಾರೆ ಸಾಹೇಬ್ರು ಮಾತಾಡ್ರಿ. ನಾವು ಮಾತಾಡಿಲ್ಲ, ಸಾಹೇಬ್ರು ಮಾತಾಡಿದ್ರು. ಅವ್ರು ಮಾತಾಡಿದ್ರು ಸರ್. ನಿಮ್ಗೇನು ಭರವಸೆ ಕೊಟ್ಟಿದ್ದಾರೆ ರೀ? ಭರವಸೆ ಏನು ಕಾಗಪತ್ರಾಗ ಏನು ಕೊಟ್ಟಿಲ್ಲ, ಬರೀ ಬಾಯಿ ಮತ್ತೆ ಹೇಳ್ಯಾರ. ಮೊನ್ನೆ ಹಂಗೆ ಹೇಳಿದ್ರು ನಮ್ಗೆ 16/10/2025. ಮತ್ತು ಈಗ ರೀ ನಮ್ಮ ವೈಯಕ್ತಿಕ ರೀ, ನಮ್ಮದು 12 ಎಕರೆ ಹೊಲ ಐತ್ರಿ. ನಮ್ಮ ಕಡಿಮಿಷನ್ ಬಾಜುಕ ಕ್ರಷರ್ ಐತ್ರಿ. ಫಸ್ಟ್ ಪಲ್ಲಿ ಏನು ಮಾಡ್ಬೇಕಾಯ್ತು, ಪರ್ಮಿಷನ್ ಕೊಟ್ಟಾರ ತಪ್ಪಿತ್ತು. ಮೈಂಡ್ ಸೈನ್ಸ್ ಜರ್ನಲಿಸ್ಟ್ ಇಲ್ಲಿ ಯಾರು ಡಿ ಸಿ ಸಾಹೇಬ್ರ ಇಲ್ಲಿ. ಈಗ ವೈಯಕ್ತಿಕವಾಗಿ ನಮಗೆ ಲುಸ್ಕಾನ್ ಆಗಲ್ಲ ಅಂತ ಹೇಳಿ ನಾವು ದೂರು ಕೊಟ್ಟೇನ್ರಿ ಪೊಲ್ಯೂಷನ್ ಕಂಟ್ರೋಲ ಮತ್ತು ಮೈಂಡ್ ಸೈನ್ಸ್ ಜರ್ನಲಿಸ್ಟಿಗೆ. ಇಲ್ಲೇನು ಈಗ ರೀ ಆ ದೂರಿನವ್ರು 1 ಅರ್ಧ ಕಿಲೋಮೀಟ್ರ್ ದೂರಿನವ್ರು ಏನು ಬಂದು ಕಂಪ್ಲೇಂಟ್ ಕೊಟ್ಟರು ಗೊತ್ತೇನ್ರಿ? ಅನಿಲ್ ಬಸಪ್ಪ ಗಸ್ತಿ, ಶಂಕರಣ್ಣಪ್ಪ ಕೋದ, ಬಸಪ್ಪ ಲಕ್ಷ್ಮಣ್ ಹಳದಮಳ, ಇರುಗೋಡು ಬಿರಾದರ, ಬಾಬು ದಾಸರ, ಪರಶು ಮಂದಿವಾಲೆ ಇವರೆಲ್ಲ ರಾಮಪ್ಪ ಸಿದ್ದಪ್ಪ ಗಸ್ತಿ ಇವರು ನುಡುತ್ತಿರೋ ದೂರನ್ನು ಪರಿಗಣಿಸಬಾರದು ಮತ್ತು ಸದರಿ ಕ್ರಷರ್ ವಿರುದ್ಧ ಯಾವುದೇ ರೀತಿಯ ಕ್ರಮ ಜರುಗಿಸಬಾರದು. ಈಗ ನನಗೆ ಕಂಪ್ಲೇಂಟ್ ಕೊಡ್ಲಕ್ಕ ಸುಮ್ ಯಾರು ಕಂಪ್ಲೇಂಟ್ ತೊಗೊಳಂಗಿಲ್ಲ ರೀ. ನಮಗೆ ಕಡಿಮೆ ಶಿರ್ಕ ಒಂದು 100 ಮೀಟರ್ ಡಿಸ್ಟೆನ್ಸ್ ಐತಿ. ನಮ್ಮಲ್ಲಿ ಹುಡುಗರಿಗೆ ಅನಾರೋಗ್ಯ ಐತ್ರಿ. ಬೆಳೆ ಹಾನಿ ಆಗಲಾದ್ರಿ. ಇದನ್ನು ಆಧಾರವಾಗಿ ಇಟ್ಕೊಂಡ ದೂರ ಕೊಟ್ಟೇನ್ರಿ ನಾ. ಇವರು ನಮ್ಮ ಕಂಪ್ಲೇಂಟ್ ಪರಿಗಣಿಸಬಾರ್ದು ಅನ್ನಕ್ಯಾರ ಇವ್ರು ಯಾರ? ಇನ್ನು ನಮಗೆ ಏನಾದರೂ ಸಮಸ್ಯೆ ಆದ್ರೆ ನೇರ ಹೊಣೆಗಾರ ಇವ್ರು. ಏನು 8 ಜನ ಅದಾರಲ್ಲ ಇವ್ರು ನೇರ ಹೊಣೆಗಾರ. ಇನ್ನು ಅವ್ರ ಮನೆಗಳು ಅಲ್ಲೇ ಅದ ಅರ್ಧ ಕಿಲೋಮೀಟರ್ ದೂರ ಇದ್ರಿ ಅವ್ರಿಗೆ ಈ ಕಡಿಮಿಷನ್ಕ. ವೈಯಕ್ತಿಕ ಅವ್ರು ಏನು ಬೇಕಾದ್ ಮಾಡಿ ನಾವೇನೋ ಆಕ್ಷೇಪ ಮಾಡಂಗಿಲ್ಲ. ನಮ್ಮ ವಿರುದ್ಧ ಯಾಕೆ ಅವರು ಸ್ವತಃ ಹೇಳ್ತಾರೋ ನಮ್ಗೆ ಹಂಗೇನು ಕೇಳಿಲ್ಲ. ಬರೀ ಖಾಲಿ ಬಾಂಡ್ ಮೇಲೆ ಸಹಿ ಮಾಡಿಸಂದವರು. ಈ ಖಾಲಿ ಬಾಂಡ್ ಮೇಲೆ ಯಾರು ಸಹಿ ಮಾಡಿಸ್ತಾರೆ? 10 ಲಕ್ಷ ರೂಪಾಯಿ ಯಾರು ಹೋಗ್ತದೆ ಒಂದು ಬಾಂಡ್ ಮೇಲೆ. ಈ ಸುಮ್ ಒಬ್ಬರ ಬಗ್ಗೆ ಆರೋಪ ಮಾಡೋದು. ಈ ಏನಾಕರಿ ನಾವು ಬೇಸತ್ತು ಹೋಗಿದ್ದೀರಲ್ಲ, ಅನಾರೋಗ್ಯ ಸಮಸ್ಯೆ ಇದು ಬೆಳೆ ಹಾನಿ ಅಲ್ಲದ್ರಿ, ನನಕ ರುಜು ಆಗೋಲ್ಲ. ಇಟ್ಟು ಆದ ನಂತರ ಮತ್ತೆ ನಮ್ಮ ವಿರುದ್ಧ ಮಾಡ್ತಾರಂದ್ರೆ ಯಾವ ಆಧಾರ ಮೇಲೆ ಮಾಡ್ರಿ ಅವ್ರ? ಇಲ್ಲ ನನಗೊಂದು ಬೆಳೆ ಹಾನಿ ಆಗೈತಿ, ಅನಾರೋಗ್ಯ ಸಮಸ್ಯೆ ಐತಿ, ನಾ ಇದನ್ನು ಪ್ರೂಫ್ ತೊಗೊಂಡ್ರೆ ಸಂಬಂಧಪಟ್ಟ ಇಲಾಖೆ ಕಂಪ್ಲೇಂಟ್ ಕೊಟ್ಟೇನೆ. ಅವ್ರು ಯಾವ ಆಧಾರ ಮೇಲೆ ಮಾಡ್ರಿ?
ಇದನ್ನು ನೀವು ತಹಸೀಲ್ದಾರ್ ಅವ್ರ ಗಮನಕ್ಕೆ ತಂದ್ರೆ ಕೊಟ್ಟು ಹೋಗಿರಿ, ತಹಸೀಲ್ದಾರ್ ಸಾಹೇಬ್ರೆ ಕೊಟ್ಟಾರ ನೋಡ್ರಿ ನಮಗೆ. ಅವ್ರು ಹಿಂಗೆ ಸಮ್ಮತಿ ಪತ್ರ ಬರೆದು ಕೊಟ್ಟು ಹೋಗ್ಯಾರ ಅಧ್ಯಕ್ಷ. ನಿಮ್ಮ ಹೆಸರು? ರಾಮಪ್ಪ ಸಿದ್ದಪ್ಪ ಗಸ್ತಿರಿ. ಓಕೆ. ಅಥಣಿ ತಾಲೂಕಿನ ನಂದಗಾಂವ್ ಕಟಗೇರಿ ರಸ್ತೆಯೊಳಗೆ ಏನು ದುರ್ಗಾ ಎಂಟರ್ಪ್ರೈಸಸ್ ಒಂದು ಸ್ಟೋನ್ ಕ್ರಷರ್ ಯೂನಿಟ್ ಇದೆ. ಅದ್ರ ಮೇಲೆ ದೂರನ್ನು ಕೊಟ್ಟಿದ್ದರು ಸಿದ್ದಪ್ಪ ದುಂಡಪ್ಪ ಗಸ್ತಿ, ರಾಮಪ್ಪ ಸಿದ್ದಪ್ಪ ಗಸ್ತಿ ಅನ್ನೋ ಕುಟುಂಬದವರು. ಸೊ ಅವರಿಗೆ ಧೂಳು ಬಂದು ಅಲ್ಲಿ ಅವರಿಗೆ ತೊಂದರೆ ಆಗ್ತಾಯಿದೆ, ಬೆಳೆ ಹಾನಿ ಆಗ್ತಾಯಿದೆ, ಆರೋಗ್ಯಕ್ಕೆ ತೊಂದರೆ ಆಗ್ತಾಯಿದೆ ಅನ್ನೋದು ಅವ್ರದ್ದು ದೂರಿನ ಮುಖ್ಯ ಸಾರಾಂಶ ಇದೆ. ಸೊ ಹೀಗಾಗಿ ನಾವು ಈಗಾಗಲೇ ಈ ದೂರು ಬಂದಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕ್ರಮ ವಹಿಸಬೇಕಾಗಿದೆ. ಧೂಳಿನ ಪ್ರಮಾಣ ಯಾವ ರೀತಿಯಾಗಿ ಬರ್ತಾ ಇದೆ, ಆ ಧೂಳಿನ ಪ್ರಮಾಣ ಅಪಾಯಕಾರಿ ರೀತಿಯಲ್ಲಿದೆಯಾ ಅನ್ನೋದ್ರ ಬಗ್ಗೆ ಈ ರೀತಿಯಾಗಿ ಇರೋದರಿಂದ ಚಿಕ್ಕೋಡಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೆ ಈಗಾಗಲೇ ಸೂಚನೆ ನೀಡಿದ್ದೀವಿ. ಆದಷ್ಟು 10 ದಿನದಲ್ಲಿ ಸರಿಯಾಗಿ ಮಾನಿಟರ್ ಮಾಡಿ ಒಂದು ವರದಿಯನ್ನು ಕೊಡ್ರಿ. ಇದನ್ನು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಇರ್ತದೆ. ಆ ಸಮಿತಿಯಲ್ಲಿ ವಿಚಾರವನ್ನು ಮಂಡಿಸಿ ಒಂದು ಸೂಕ್ತ ತೀರ್ಮಾನ ತೆಗೆದುಕೊಬೇಕು ಅಂಥೇಳಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೂ ಮಾತಾಡಿದ್ದೀವಿ. ಆಮೇಲೆ ಇದರ ಕಂಟ್ರೋಲಿಂಗ್ ಅಥಾರಿಟಿ ಮೈನ್ಸ್ ಜಿಯಾಲಜಿ ಅವರು ಇರ್ತಾರೆ. ಅಂದರೆ ಯಾವುದೇ ಲೈಸೆನ್ಸ್ ಇಶ್ಯೂ ಮಾಡಬೇಕಾದ್ರೆ ಮತ್ತು ಆ ಲೈಸೆನ್ಸ್ ಷರತ್ತುಗಳೆಲ್ಲ ಸರಿಯಾಗಿ ಪಾಲನೆ ಆಗಿದೆಲ್ಲ ನೋಡೋ ಸಲುವಾಗಿ ಅವರಿಗೂ ಕೂಡ ಮಾತನಾಡಿ ಈ ರೀತಿಯಾಗಿ ಪದೇ ಪದೇ ಅವರು ದೂರು ಸಲ್ಲಿಸ್ತಾ ಇದ್ದಾರೆ. ಆ ರೀತಿ ಅವ್ರಿಗೆ ಏನು ದೂರುದಾರ ನಿಜವಾಗ್ಲೂ ತೊಂದರೆ ಆಗ್ತಾ ಇದೆ ಅದನ್ನು ತಾವು ಎನಲೈಸ್ ಮಾಡಿ ನ್ಯಾಯ ಕೊಡಿಸುವಂಥದ್ದು ವ್ಯವಸ್ಥೆ ನಾವು ಆಡಳಿತದಿಂದ ಮಾಡಬೇಕಾಗಿದೆ. ಸೊ ಹೀಗಾಗಿ ಇದನ್ನು ತಾವು ತುರ್ತಾಗಿ ಅಟೆಂಡ್ ಮಾಡಿರಿ ಅನ್ನೋ ವಿಚಾರನ ನಾವು ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿದ್ದೀವಿ. ಸ್ಪಾಟ್ ವಿಸಿಟ್ ಮಾಡಿ ಬಂದಿರಿ? ಸ್ಪಾಟ್ ಈಗಾಗಲೇ ನಾನು ಇದಕ್ಕಿಂತ ಮುಂಚೆ ಒಂದು ಸರಿ ಮಾರ್ಚಲ್ಲೂ ಹೋಗಿ ಬಂದೆ. ಮಾರ್ಚಲ್ಲಿ ಹೋಗಿ ಬಂದಾಗ ಇಲ್ಲಿ ಒಂದು ಸಮಸ್ಯೆ ಏನಂದರೆ ಅಲ್ಲಿ ಅಕ್ಕಪಕ್ಕದವರು ಒಂದು 8 ಜನ ಅಲ್ಲಿ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿ ಬಂದು ನಮ್ಮ ಕಚೇರಿಗೆ ಬಂದು ಸಹಮತಿ ಪತ್ರನ ಕೊಟ್ಟಿದ್ದಾರೆ. ನಮಗೆ ಯಾವುದೇ ರೀತಿಯಾಗಿ ಅಲ್ಲಿ ತೊಂದರೆಗಳಾಗ್ತಾ ಇಲ್ಲ, ನೀವು ದೂರುದಾರ ಏನು ಕೊಟ್ಟಿದ್ದಾರೆ ಅವ್ರ ದೂರನ್ನು ಪರಿಗಣಿಸಬಾರದು ಅಂತ. ಸೊ ಇವತ್ತು ಮತ್ತೆ ದೂರುದಾರ ಹೇಳ್ತಾನೆ ಅವ್ರು ಕೊಟ್ಟಿರೋದು ಯಾವುದೋ ಒತ್ತಡದಲ್ಲಿ ಕೊಟ್ಟಿರ್ಬೋದು ಸರ್ ಅಂತ ಹೇಳಿದ್ರು. ಅದಕ್ಕಾಗಿ ನಾನು ಮತ್ತೊಂದು ಏನು ತೀರ್ಮಾನ ತೊಗೊಂಡಿದ್ದೀನಿ, ಆದಷ್ಟು ಇನ್ನೊಂದು ವಾರದಲ್ಲಿ ಯಾರು ಬರೆದು ಕೊಟ್ಟಿದ್ದಾರೆ ಅವ್ರಿಗೆ ನಾನೇ ಇನ್ನೊಂದು ಸರಿ ಖುದ್ದಾಗಿ ಕರೆಸಿ ಯಾವುದಾದ್ರೂ ಒತ್ತಾಯ ಮೇಲೆ ಬರೆದು ಕೊಟ್ಟಿದ್ದೀರಾ, ಸ್ವಇಚ್ಛೆಯಿಂದ ಬರೆದು ಕೊಟ್ಟಿದ್ದೀರಾ, ನಿಮ್ಗೆ ಏನಾದರೂ ನಿಜವಾಗ್ಲೂ ತೊಂದರೆ ಇದೆ ಅನ್ನೋದು ಕೂಡ ಒಂದು ವಿಚಾರಣೆ ಮಾಡ್ತೀನಿ. ಮಾಡಿ ಏನಿದೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಇವಾಗ ಇವರು ರೈತರ ಜೊತೆ ಮಾತಾಡಿದೆ. ಅವ್ರು ಕರೆಸಿ ಒಳಗಡೆ ಕೂಡಿಸ್ಕೊಂಡು ಅವ್ರದ್ದೇನು ತೊಂದರೆ ಕೇಳ್ಕೊಂಡಿದ್ದೀವಿ, ಅವರಿಗೆ ಸಮಯಾವಕಾಶನ ಕೇಳ್ಕೊಂಡಿದ್ದೀವಿ. ಮಕ್ಕಳಿದ್ದೀರಿ, ಹೆಣ್ಮಕ್ಳಿದ್ದೀರಿ, ದಯಮಾಡಿ ಬಿಸಿಲಲ್ಲಿ ಕೂತ್ಕೊಂಡು ಆರೋಗ್ಯಕ್ಕೆ ತೊಂದರೆ ಮಾಡ್ಕೋಬೇಡ್ರಿ. ತಾಲೂಕು ಆಡಳಿತ ತಮ್ಮ ಜೊತೆ ಇರ್ತದೆ ಯಾವತ್ತೂ ಕೂಡ. ಬಟ್ ಇಂಥ ವಿಚಾರದಲ್ಲಿ ಏನಿದೆ ತಕ್ಷಣಕ್ಕೆ ಕ್ರಮ ಆಗಲ್ಲ, ಇದರಲ್ಲಿ ನಿಯಮಾನುಸಾರ ಹೋಗಬೇಕಾಗ್ತದೆ. ಒಂದು ಯಾವುದೇ ಕೈಗಾರಿಕೆ ಒಂದು ಸ್ಟೋನ್ ಕ್ರಷರ್ ಎಸ್ಟಾಬ್ಲಿಷ್ ಆಗಿದೆ ಅಂದರೆ ನಿಯಮದ ಪ್ರಕಾರ ಅನುಮತಿ ತೆಗೆದುಕೊಂಡಾಗಿರ್ತದೆ. ಸೊ ಅಲ್ಲಿ ನಾವೊಂದು ಕ್ರಮ ತೆಗೆದುಬೇಕಂದ್ರೆ ಅಲ್ಲಿ ನಿಯಮಗಳ ಉಲ್ಲಂಘನೆ ಮೊದಲು ಕನ್ಫರ್ಮ್ ಆಗಬೇಕು. ನಿಯಮಗಳ ಉಲ್ಲಂಘನೆ ಕನ್ಫರ್ಮ್ ಆದಮೇಲೆ ಸಂಬಂಧಪಟ್ಟ ಯಾರು ಪ್ರಾಧಿಕಾರ ಇರ್ತಾರೆ ಅವ್ರ ಮೇಲೆ ಕ್ರಮ ತಗೋತಾರೆ. ಹೀಗಾಗಿ ಸ್ವಲ್ಪ ಟೈಮ್ ತಗೋತದೆ. ತಾವು ತಕ್ಷಣದ ಬೇಡಿಕೆಯನ್ನು ಇಟ್ಕೊಂಡು ಇಲ್ಲಿ ತಾವು ಪ್ರತಿಭಟನೆ ಕೊಡೋದು ತಪ್ಪಾಗ್ತದೆ. ನಿಮ್ಮ ಜೊತೆ ತಾಲೂಕು ಆಡಳಿತ ಇರ್ತದೆ ಅನ್ನೋ ಒಂದು ಮಾತನ್ನು ಹೇಳಿದ್ಮೇಲೆ ಅವ್ರು ಒಪ್ಕೊಂಡು ಹೋಗಿದ್ದಾರೆ. ಥ್ಯಾಂಕ್ ಯು. ಎಲ್ಲರೂ ತೊಂದರೆ ಇದೆ. ಬಟ್ ಸ್ವಲ್ಪ ಮನೆ ಸುತ್ತಮುತ್ತ ಒಂದು 3-4 ಗಣಿಗಾರಿಕೆ ಅದಾವೆ. ಇದು ಒಂದೇ ಅಂತಲ್ಲ, ಎದರಿಂದ ಬರಾಕತ್ತದ ಧೂಳು ಅದು ಈಗ ಅವರಿಗೂ ಆವತ್ತಿನ ದಿನ ಅವ್ರಿಗೂ ಕರೆಸ್ತಾ ಇದ್ದೀನಿ. ಆ 3-4 ಏನು ಸ್ಟೋರ್ ಪ್ರೆಷರ್ ಅದ ಯಾರಿಂದ ನಿಯಮ ಉಲ್ಲಂಘನೆ ಆಗ್ತದೆ ಇದನ್ನು ನಾವು ಮೈನ್ಸು ಮತ್ತು ಸಂಬಂಧಪಟ್ಟ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರಿಪೋರ್ಟ್ ತೊಗೊಂಡು DC ಸರ್ಗೆ ಸಬ್ಮಿಟ್ ಮಾಡಿಸ್ತೀವಿ.